ಗುಂಡಿನ ಮಂತ್ರಿಯ ಗುಂಡಿನ ಮಾತಿಗೆ ಒಂದಿಷ್ಟು ಪ್ರತಿಕ್ರಿಯೆಗಳು ಬಂದಿವೆ, ನೋಡೋಣ. ಹಿಂದೂ ಪುರುಷರನ್ನ ಐಡೆಂಟಿಫೈ ಮಾಡಿ ಅವರ ಹೆಂಡತಿ ಮಕ್ಕಳ ಎದುರುಗಡೆನೆ ಕೋಲ್ಡ್ ಬ್ಲಡ್ ನಲ್ಲಿ ಪಾಯಿಂಟ್ ಬ್ಲಾಂಕ್ ರೇಂಜ್ ನಲ್ಲಿ ಅವರನ್ನ ಶೂಟ್ ಮಾಡಿ ಕೊಂದಿದ್ದಾರೆ. ತಿಮ್ಮಾಪುರಿ ಅವರೇ ಹೌದು, ಅವ್ರು ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದ್ರು ಈ ಹಿಂದೂನ ಅಲ್ವಾ ಅಂತ. ಬಹುಶಃ ನಿಮಗೂನು ಇದೇ ರೀತಿ ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದಿದ್ರೆ ಈ ರೀತಿಯಾದಂತ ಇನ್ಸೆನ್ಸಿಟಿವ್ ಹೇಳಿಕೆಗಳನ್ನ ನೀವು ಹೇಳಿರ್ತಿರ್ಲಿಲ್ಲ. ಒಬ್ಬ ಮಂತ್ರಿಯಾಗಿ ತಿಮ್ಮಾಪುರೆ ಉಸಿರೊಳ್ಳಿ ತರ ಕ್ಷಣಕ್ಕೊಂದು ಮಾತುಗಳನ್ನ ಆಡ್ತಾ ಇದ್ದಾರೆ. ಏನಪ್ಪಾ ತಿಮ್ಮಾಪುರ, ನೀನ್ ಹೋಗಿ ನಾನು ಅಲ್ಲಿ ಇಂಟರ್ವ್ಯೂ ಮಾಡಿದ್ದೆ ಅವ್ರನ್ನ. ದೇಶ ಮುಖ್ಯ ಅಲ್ಲ, ಇವ್ರಿಗೆ ವೋಟ್ ಮುಖ್ಯ. ಇಡೀ ದೇಶ ಒಟ್ಟಾಗಿ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಟ್ಟಾಗಿ ನಿಂತಾಗ ಈ ರೀತಿಯ ಅವಿವೇಕತನದ ಹೇಳಿಕೆಯನ್ನ ಬಿಟ್ಟು ದೇಶದ ಪರವಾಗಿ ನಿಲ್ಲಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಗೃಹ ಸಚಿವರು ಪರಮೇಶ್ವರ್ ಒಬ್ಬರು ಸಾತ್ವಿಕರು ಅಂತ ನಂಬಿದ್ದೆ. ನೋಡಿ, ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ಸಿದ್ದರಾಮ, ಡಿಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪರಮೇಶ್ವರ್ ಅವರ ಹೆಸರಿಗೆ ಅವ್ರ ತಂದೆ ತಾಯಿ ಶಿವನ ಹೆಸರಿದೆ, ದೇವರ ಹೆಸರಿದ್ದಾರೆ. ಬಾಯ್ ನನ್ನ ಪ್ರಕಾರದಲ್ಲಿ ಇಷ್ಟೇ ಆಗಬೇಕಾಗಿರೋದು. ನೀವು ಯಾರು ಏನು ಬಡ್ಕೊಂಡ್ರು ಗೌರ್ಮೆಂಟ್ ಆಫ್ ಇಂಡಿಯಾ ತನಗೆ ಏನು ಸರಿ ಅನ್ಸುತ್ತೋ ಆ ತೀರ್ಮಾನ ಮಾಡುತ್ತೆ. ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರೋ ರೀತಿನೇ ಮಾಡೇ ಮಾಡುತ್ತೆ. ನೀವು ಯಾರು ಏನಾದ್ರು ಬಡ್ಕೊಂಡು ಸಾಯಿರಿ, ಮಾಡೇ ಮಾಡ್ತಾರೋ. ಅವ್ರಿಗೆ ಇಷ್ಟ ಬಂದಿದ್ದು ಅವ್ರು ಮಾಡ್ತಾರೆ ಅಂದ್ರೆ ಅವ್ರು ಸರಿ ಅನಿಸಿದ್ದು ತೋಚಿದ್ದೇನೆ. ಬಟ್ ಅಲ್ಟಿಮೇಟ್ಲಿ ಈ ವಿಷಯ ಯಾವುದೋ ಒಂದು ಹಂತದಲ್ಲಿ ಕಾಲಘಟ್ಟದಲ್ಲಿ ರಾಜಕೀಯ ಆಗತ್ತೆ ಇದು ಅನ್ನೋದು ನನಗೆ ಅರಿವಿದೆ. ಈಗ ತಕ್ಷಣಕ್ಕೆ ದೇಶದ ಮಾನ ಮರ್ಯಾದೆ ಉಳಿಸಿ ಆಲ್ ಆಫ್ ಯು ಶಟ್ ಅಪ್ ಅಷ್ಟೇ. ಅವ್ರು ಏನು ಕ್ರಮ ತಗೋತಾರೆ ತಗೊಂಡ್ಬಿಡ್ಲಿ ನಮ್ಮವ್ರು, ಅದೇನಾಗತ್ತೆ ಆಗೋಗ್ಬಿಡ್ಲಿ. ಆಮೇಲೆ ನಿಮ್ಮ ರಾಜಕಾರಣಕ್ಕೆ ಸಮಯ ಇದೆ. ಅಲ್ಲಿವರೆಗೂ ನಿಮ್ಮ ಬಾಯಿ ಮುಚ್ಕೊಳ್ಳೋಕ್ಕೆ ನಾವೇನಾದ್ರು ಕೊಡೋದಿದೆಯಾ ಕೊಟ್ಬಿಡ್ತೀವಿ. ಇಲ್ಲ ಅದಕ್ಕೂ ಒಂದು 13% ಆಗತ್ತೆ ಅಂತಿದ್ರೆ ಸಿದ್ದರಾಮಯ್ಯನವರೇ ಒಂದು ಟ್ಯಾಕ್ಸ್ ಹಾಕ್ಬಿಟ್ಟು ತಿಂದುಬಿಡಿ, ತೊಗೊಂಬಿಡಿ ಹೇಳ್ತೀನಿ. ಸಾಕಾಗೋಗಿದೆ ನಮಗೆ ನಿಮ್ಮ ಸವಾಸಗಳು. ನಮ್ಮೇಲೆ ಒಂದು ಟ್ಯಾಕ್ಸ್ ಬಿದ್ದರೂ ಪರವಾಗಿಲ್ಲ, ನಾವು ಬಾಯಿ ಮುಚ್ಚಿಕೊಳ್ಳಲು ನಮಗೊಂದು ಟ್ಯಾಕ್ಸ್ ಬೇಕು ನಮಗೆ ತಿನ್ನಕ್ಕೆ ಅಂತಂದ್ರೆ ಹಾಕ್ಕೊಂಬಿಟ್ಟು ತೊಗೊಂಬಿಡಿ, ದಯವಿಟ್ಟು ಕೊಟ್ಬಿಡ್ತೀವಿ ಈ ದೇಶಕ್ಕೋಸ್ಕರ. ಸುಮ್ಮನಿರಿ, ಆಮೇಲೆ ನಿಮ್ಮ ರಾಜಕಾರಣ ಮಾಡ್ಕೊಂಡು ಸಾಯೋರಂತೆ ಎಲ್ಲರೂ. ಒಂದ್ ಕಡೆ ಜೈರಾಮ್ ರಮೇಶ್ ಟ್ವೀಟ್ ಮಾಡ್ತಾರೆ, ಸರ್ ಪಕ್ಷದ ನಿಲುವಲ್ಲ ಇದು, ಯಾರಾದ್ರೂ ಹೇಳಿದ್ರೆ ಅದು ಅಪ್ಲೈ ಆಗತ್ತೆ, ಯಾರಾದ್ರೂ ಹೇಳಿದ್ರೆ ಅದು ವೈಯಕ್ತಿಕ, ಎವ್ರಿಬಡಿಗೆ ಇದು ಅಪ್ಲೈ ಆಗಬೇಕು. ನೌ ಇಟ್ ಈಸ್ ಎ ಟೈಮ್ ಫಾರ್ ಆಕ್ಷನ್. ಟಾಕಿಂಗ್ ಅಲ್ಲ, ಬ್ಲೇಮಿಂಗ್ ಅಲ್ಲ. ಅಫ್ಕೋರ್ಸ್ ಸೆಕ್ಯೂರಿಟಿ ವಿಚಾರ ಚರ್ಚೆ ಮಾಡಬೇಕು, ಮಾಡೋಣ, ಅದಕ್ಕೆ ಸಮಯ ಬರುತ್ತೆ. ಅಫ್ಕೋರ್ಸ್ ಚರ್ಚೆ ಆಗಬೇಕಾಗತ್ತದು ಒಂದು ದಿನ. ಬಟ್ ಈಗ ಮಾಡೋ ಸಮಯನ 9/11 ಅಮೆರಿಕದಲ್ಲಿ ಆದಾಗ ನಾನು ಅಲ್ಲಿ ಇದ್ದೆ, ನೋಡಿದೆ ಅಲ್ಲಿ ರಾಜಕಾರಣಿಗಳು ಹೇಗೆ ವರ್ತನೆ ಮಾಡಿದ್ರು ಅಂತ. ಇವತ್ತು ನಾಚಿಕೆಯಿಂದ ನಾನು ತಲೆ ಬಗ್ಗಿಸ್ಬೇಕು, ಅವತ್ತೇ ಅವರ ವರ್ತನೆ ನೋಡಿದಾಗ ನಾನು ಇವತ್ತು ತಲೆ ಬಗ್ಗಿಸ್ಬೇಕು ನಾನು ಇಲ್ಲಿ. ಅಲ್ಲಿ ಹೇಗೆ ನಡ್ಕೊಂಡ್ರು ಅಂತ 9/11 ಆದಾಗ. ಆದರೆ ಆ ದೇಶ ನಂತರ ಅದಕ್ಕೊಂದು ಕಮಿಟಿಯನ್ನು ಮಾಡಿ ಇಷ್ಟಪ್ಪದ ಪುಸ್ತಕ ಮಾಡ್ತು ಲ್ಯಾಪ್ಸಸ್ ಏನು ಅಂತ. ಅದಕ್ಕೆ ಸಮಯ ಇದೆ. ಇದೆಂಥ ದುಷ್ಟರ ಮಧ್ಯ ನಮ್ಮ ಬದುಕನ್ನು ತಂದಿಟ್ಬಿಟ್ರಿ. ಒಂದೊಂದ್ಸರಿ ನಿಮ್ಮ ಜೊತೆ ಬದುಕಿನ ಬದಲು ನೋಡಿದ್ರೆ ಬೇರೆ ಬೇರೆ ಕೆಟ್ಟ ದೇಶಗಳು ಅಂತಾರಲ್ಲ, ಅಲ್ಲೇ ಬೆಟ್ರೇನೋ ಅನ್ನಿಸ್ಬಿಡುತ್ತೆ. ಎಸ್, ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಬೆನ್ನಲ್ಲೇ ಪ್ರಧಾನಿ ಮೋದಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇವತ್ತು ಮತ್ತೆ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಪಾಕಿಸ್ತಾನವನ್ನು ಎದುರಿಸಲು ಸೇನೆ ತೆಗೆದುಕೊಂಡ ಕ್ರಮಗಳು, ಗಡಿ ನಿಯಂತ್ರಣ ರೇಖೆ ಬಳಿಯಲ್ಲಿನ ಭದ್ರತೆ ಬಗ್ಗೆ ಪ್ರಧಾನಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹೀಗಾಗಿ ಉರಿಗೆ ಏರ್ ಸ್ಟ್ರೈಕ್, ಪುಲ್ವಾಮಾಗೆ ಸರ್ಜಿಕಲ್ ಸ್ಟ್ರೈಕ್, ಈಗ ಪಹಲ್ಗಾಮ್ಗೆ ಪಿಒಕೆ ವಶಕ್ಕೆ ಪಡೆಯುವ ಪ್ಲಾನ್ ನಡೀತಾ ಇದೆಯಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಇನ್ನು ಭಾರತದ ವಿರುದ್ಧ ಆಕ್ರಮಣಕಾರಿ ನಿರ್ಧಾರ ತೆಗೆದುಕೊಳ್ಬೇಡಿ ಅಂತ ಪಾಕ್ ಪ್ರಧಾನಿ ಶೆಹಬಾಜ್ಗೆ ಮಾಜಿ ಪಿಎಂ ನವಾಜ್ ಶರೀಫ್ ಹೇಳಿದ್ದಾರೆ ಅನ್ನೋ ವರದಿಯಾಗಿದೆ. ಉಗ್ರರ ರಕ್ಷಣೆಗೆ ನಿಂತಿರೋ ಪಾಕಿಸ್ತಾನ ಬಂಕರ್ಗಳಲ್ಲಿ ಅಡಗಿಸುವ ಕಾರ್ಯಗಳಲ್ಲಿ ತೊಡಕೊಂಡಿದೆ. ಇನ್ನು ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ನಾಪತ್ತೆಯಾಗಿದ್ದಾರಂತೆ, ಕೆಲವರು ರಾಜೀನಾಮೆ ಕೊಟ್ಟಿದ್ದಾರಂತೆ ಈ ಒಂದು ದಾಳಿ ಹಿನ್ನೆಲೆಯಲ್ಲಿ. ರೈಟ್, ಹಲವಾರು ಮೀಟಿಂಗ್ಗಳು ನಡೀತಾ ಇರುತ್ತವೆ ಇಂಥ ಸಂದರ್ಭಗಳಲ್ಲಿ. ಎಲ್ಲ ಕಡೆನೂ ನಡೆಯುತ್ತೆ, ನಮ್ಮ ದೇಶದಲ್ಲೂ ನಡೆಯುತ್ತೆ. ಆ ಮುನೀರ್ ಯಾರ, ಅವನೊಬ್ಬ ಯೂಸ್ಲೆಸ್ ಫೆಲೋ, ಇಡಿಯಟ್, ನಂಬರ್ 1 ಫೂಲ್, ಕಚ್ಚಡ, ಕೆಟ್ಟ ಪದವನ್ನೇ ಬಳಸ್ಬೇಕು, ಇನ್ನೊಂದು ಪದ ಬಳಸ್ಬೋದು, ಬೇಡ, ಅವನು ನಾಪತ್ತೆ ಅಂತಾರೆ. ನನ್ನ ಪ್ರಕಾರ ಅವನು ಫಸ್ಟ್ ಡೆಸಿಗ್ನೇಟೆಡ್ ಟೆರರಿಸ್ಟ್ ಆಗಬೇಕು ಈ ಪ್ರಕರಣದಲ್ಲಿ. ನನ್ನ ಪ್ರಕಾರ ಅವನೇ ಟೆರರಿಸ್ಟ್. ಇವನನ್ನು ಫಸ್ಟ್ ಹೆಕ್ಕಿ ತೆಗೆದು ಹೊಡಿಬೇಕು, ಇವನು ಹೊಡಿಬೇಕು ಫಸ್ಟ್. ಇವನು ಕೊಡಬೇಕು ಸುಪಾರಿ ಹೊಡೆಯೋಕ್ಕೆ ಯಾರಿಗಾರುವೆ. ಇವನೇ ಕಲ್ಪ್ರಿಟ್ಟು ನನ್ನ ಪ್ರಕಾರದಲ್ಲಿ. ಇವನೇ ಎಲ್ಲದಕ್ಕೂ. ಯಾಕೆ ಅಂದರೆ ಇವನು ಕರಪ್ಟು, ಸೆಲ್ಫಿಶು, ಸ್ವಾರ್ಥಿ, ಭಾರತದ ಕೆಲ ರಾಜಕಾರಣಿಗಳ ಬ್ರದರ್ರು. ಯಾಕೆ ಅಕ್ಕ, ತಂಗಿ, ತಮ್ಮ, ಅಣ್ಣ, ನಾದ್ನಿ, ಅತ್ತೆ, ತಾಯಿ, ಸೋದರ, ಅವರು ಇವರು ಎಲ್ಲರಿಗೂ ಎಲ್ಲ ಮಾಡಿಕೊಟ್ಬಿಟ್ಟು ನಿಂತಿರೋಂತಹ ಸ್ವಾರ್ಥಿ, ದೇಶದ ದುಡ್ಡನ್ನು ಲೂಟಿ ಹೊಡೆದಿರೋನು ಇವನು.
ದೇಶ ಭಿಕ್ಷಾಟನೆಯಲ್ಲಿದೆ, ಇವ್ರು ನೋಡಿದ್ರೆ ಹಿಂಗೆ. ತನ್ನೆಲ್ಲ ಸಂಬಂಧಿಕರನ್ನ ಹೊರಗಡೆ ದೇಶದಲ್ಲಿಟ್ಟು ನೆಮ್ಮದಿಯಾಗಿ ಮಜಾ ನೋಡ್ತೀರೋ ಅವನಿಗೆ ಕಳ್ಳ ಅವನು ಹೊಡಿಬೇಕು. ಈ ಇಡೀ ಪ್ರಕರಣದಲ್ಲಿ ಹೇಳ್ತಾ ಇದ್ದೀನಿ, ಒಂದು ನಿಮಿಷ ಟೈಮ್ ತೊಗೊಂಡ್ರು ಪರವಾಗಿಲ್ಲ. ಯಾರಿಗಾದರೂ ಯುದ್ಧ ಆದರೆ, ಈಗ ನಡೀತಿರೋ ಪ್ರಕಾರದಲ್ಲಿ ಪಾಕಿಸ್ತಾನದ ಪರಿಸ್ಥಿತಿ ಏನಾಗತ್ತೆ ಅಂತ ಅರಿವಿದ್ದರೆ, ಅದು ಒಬ್ಬನಿಗೆ ಅರಿವಿರೋದು, ಯಾಕಂದರೆ ಇನ್ನೊಬ್ಬ ಸತ್ತೋಗ್ಬಿಟ್ಟಿದ್ದಾನೆ. ಒಬ್ರು ಯಾರದು ಅಂದರೆ ಶಬಾಜ್ ಶರೀಫ್. ಅದು ಇದಾರಲ್ಲ ಈ ಪ್ರೈಮ್ ಮಿನಿಸ್ಟ್ರು, ಇವ್ರ ಅಣ್ಣ ನವಾಜ್ ಶರೀಫ್ಗೆ, ಅವರೊಬ್ಬರಿಗೆ ಅರಿವಿರೋಕ್ಕೆ ಸಾಧ್ಯ. ಅವ್ರಿಗೆ ಇನ್ನೊಬ್ಬಗೆ ಇರ್ತಿತ್ತು, ಅವರಿಲ್ಲ ಸತ್ತೋಗ್ಬಿಟ್ಟ, ಪರ್ವೇಜ್ ಮುಷರಫ್. ಕಾರ್ಗಿಲ್ ವಾರ ಆದಾಗ ನಂತರ ಅದರ ಸಂಕಟಗಳನ್ನು ಏನೇನು ಅನುಭವಿಸಿದೆ ಅನ್ನೋದು ನವಾಜ್ ಶರೀಫ್ ಮಾತ್ರ ಗೊತ್ತು. ಎತ್ಕಟ್ಟು ಮಜಾ ನೋಡೋ ಆರ್ಮಿ ತನ್ನ ಹುಳುಕುಗಳನ್ನು ಮುಚ್ಚಿ ಹಾಕಿಕೊಳ್ಳಲು ಆಗಾಗ್ಗೆ ಭಾರತದ ಮೇಲೆ ಇಂತಹ ಪರಿಸ್ಥಿತಿಗಳನ್ನು ಸೃಷ್ಟಿ ಮಾಡಿ, ಹೇಗೆ ತನ್ನ ಬುಡವನ್ನು ಭದ್ರ ಮಾಡಿಕೊಂಡು, ಹೇಗೆ ತನ್ನ ಭ್ರಷ್ಟತೆಯನ್ನು ಮುಚ್ಚಿಟ್ಟುಕೊಂಡು, ಹೇಗೆ ತನ್ನ ಕುಟುಂಬಗಳನ್ನೆಲ್ಲ ಹೊರಗಡೆ ಕಳಿಸ್ಕೊಂಡು ಆರಾಮಾಗಿ ಇದ್ದುಕೊಂಡು, ಹೇಗೆ ಪಾಕಿಸ್ತಾನದ ಹೆಚ್ಚು ಕಡಿಮೆ 45-50% ಬಜೆಟನ್ನು ನುಂಗಿ ನೀರು ಕುಡಿದು ಬದುಕ್ತಾರೆ ಅನ್ನೋದು ನವಾಜ್ ಶರೀಫ್ ಮಾತ್ರ ಅರಿವಾಗಿದ್ದು. ಇವ್ರನ್ನ ಸಿಕ್ಕಾಕಿಸ್ಬಿಟ್ಟು ಅದರಿಂದ ಸಂಕಟವನ್ನು ಅನುಭವಿಸಿದ್ದು ನವಾಜ್ ಶರೀಫ್ 3 ವರ್ಷ ಲಂಡನ್ನಲ್ಲಿ ಕಾಲ ಕಳಿಬೇಕಾಗಿ ಬಂತು. ಹಾಗಾಗಿ ಯಾರಿಗಾರು ಒಬ್ರಿಗೆ ಅರಿವಿದ್ರೆ ಪಾಕಿಸ್ತಾನದಲ್ಲಿ ಈ ಸೈನ್ಯನ ನಂಬೋದ್ರೆ ಏನಾಗತ್ತೆ ಅನ್ನೋದು ನವಾಜ್ ಶರೀಫ್ ಒಂದಕ್ಕೆ ಗೊತ್ತಿರಬೇಕು. ಇನ್ನು ಯಾರಿಗೂ ಗೊತ್ತಿರೋಂಗಿದ್ದಂಗಿಲ್ಲ ಅದು. ಯಾಕಂದರೆ ಹಿ ಹ್ಯಾಸ್ ಸ್ಪೋಕನ್. ತನ್ನ 3 ವರ್ಷ ಎಕ್ಸೈಲಲ್ಲಿ ಲಂಡನ್ನಲ್ಲಿ ಇದ್ದಾಗ ಅವ್ರು ಈ ವಿಚಾರ ತುಂಬ ಸರಿ ಮಾತಾಡಿದ್ದಾರೆ ಇಂಟರ್ವ್ಯೂಗಳಲ್ಲಿ. ಹೇಗೆ ಮೂರ್ಖತನದಲ್ಲಿ ನಮ್ಮನ್ನು ತಳ್ಳಿಬಿಟ್ರು ಅವಾಗ ಅದ್ರೊಳಕ್ಕೆ ಅಂತ ಕಾರ್ಗಿಲಲ್ಲಿ. ಕೇಳಿಸ್ಕೊಳ್ಳೋರು ಯಾರು ಇರ್ತಾರೆ? ದಟ್ಸ್ ದಿ ಪಾಯಿಂಟ್. ಈಗ ಇದು ಅವ್ರಿಗೆ ಬೇಕು. ಇನ್ನು ನಮ್ಮ ಕಡೆ ಯುದ್ಧ ಅಂದ ಕೂಡಲೇ ಚನ್ನಪಟ್ಟಣಕ್ಕೆ ಹೋಗ್ಬಿಟ್ಟು ಒಂದು ಸೋಲ್ಜರು, ಒಂದು ಸೈನಿಕ ಮತ್ತು ಒಂದು ಬಂದೂಕಿರೋಂಥದ್ದೊಂದು ತಗೊಂಬಂದು ಟಿಂಗ್ 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 ಅಂತ ಆಟ ಆಡಿಸೋದು ಅಲ್ರಪ್ಪ. ಅಷ್ಟು ಸುಲಭ ಅಲ್ಲ ಯುದ್ಧ ಅಂದರೆ. ಒಂದು ಯುದ್ಧಕ್ಕೆ ಪೂರ್ವದಲ್ಲಿ ಆಗಬೇಕಾಗಿರೋ ತಯಾರಿಗಳ ಅರಿವು ಯಾರಿಗಾರು ಇದೆಯಾ? ಇಷ್ಟೆಲ್ಲ ಭಾಷಣ ಬಿಗಿತೀರಲ್ಲ ಎಲ್ಲರೂ. Does anybody have any idea of what logistically we have to prepare? How much has to move to the borders? Logistically ಎಷ್ಟು ಕೆಲಸ ಆಗಬೇಕಾಗಿದೆ. ಏನು ತಮಾಷೆ ಅನ್ಕೊಂಡಿದ್ದೀರಾ? ಒಂದು ಯುದ್ಧ ಅಂತಂದರೆ ಫೋನ್ ಮಾಡಿಬಿಟ್ಟು ಒಬ್ಬರಿಗೆ ಕಾರ್ ತರಿಸ್ಬಿಟ್ಟು ಹೊರಟುಬಿಟ್ಟೆ ಅನ್ನೋ ಟೈಪ್ ಅನ್ಕೊಂಡಿದ್ದೀರಾ? ಅದು ನನ್ ಆಫ್ ಯು ಡೋಂಟ್ ಇವನ್ ಅಂಡರ್ಸ್ಟ್ಯಾಂಡ್ ದಿಸ್. ಟ್ರಮೆಂಡಸ್ ಲಾಜಿಸ್ಟಿಕ್ಸ್ ಮೂವ್ ಆಗಬೇಕು ಒಂದು ಯುದ್ಧ ಆಗಬೇಕು ಅಂತಾದರೆ. ಹೋಗಿ ಸ್ಟಾರ್ಟ್ ಮಾಡಿಬಿಡ್ತೀವಿ ಅನ್ನಕ್ಕಲ್ಲ ಅದು. ಪುಡಿ ರೌಡಿಗಳ ಆಟ ಅಲ್ಲ ಅದು. ನಂಬರ್ 1. ನಂಬರ್ 2, ಯುದ್ಧ ಅಂದರೆ ಅದು ಬಂದೂಕಿನಿಂದನೇ ಆಗಬೇಕು ಅಂತ ನಿಮ್ಗೆ ಹೇಳಿದ್ಯಾರು? ನಿಮ್ಗೆ ಹೇಳಿದ್ಯಾರು ಬಂದೂಕಿನಿಂದಲೇ ಆಗುವುದು ಯುದ್ಧ ಅಂತ? ಯಾರು ಹೇಳಿದ್ದದನ್ನು? ಮಾನಸಿಕ ಕಿರುಕುಳ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕಡೆಗೆ ತಳ್ಳೋದು, ಕಸತ್ತರ ಅವನನ್ನು. ಓಕೆ, ಸಿಂಧು ಕಣಿವೆ ಇದು ನನ್ನ ನದಿ ನೀರಿನ ಒಪ್ಪಂದವನ್ನು ನಿಧಾನವಾಗಿ ಜಾರಿಗೆ ತರುವುದು, ಆರ್ಥಿಕವಾಗಿ ಆ ದೇಶವನ್ನು ಹಿಪ್ಪೆ ಮಾಡುವುದು, ಡಿಜಿಟಲಿ ಅದರ್ವೈಸ್ ಒಂದು ದೇಶದ ಎಕಾನಮಿ ಮೇಲೆ ಕೊಡೋದು ಮರ್ಮಘಾತನ. ವ್ಯಾಪಾರ ವ್ಯವಹಾರಗಳಲ್ಲಿರ್ಬೋದು, ಮತ್ತೊಂದಿರ್ಬೋದು, ಮಗದೊಂದಿರ್ಬೋದು. ಭಾರತದಲ್ಲಿ ತಯಾರಾದ ಪದಾರ್ಥಗಳನ್ನು ಮೇಡ್ ಇನ್ ದುಬೈ ಅಂತಾನೋ ಟರ್ಕಿ ಅಂತಾನೋ ಪ್ರಿಂಟ್ ಹಾಕ್ಕೊಂಡು ಕದ್ದು ತಗೊಂಡು ಹೋಗೋ ವ್ಯವಹಾರದ ವ್ಯಾಪಕತೆ ಎಷ್ಟು ಅಂತ ಯಾರಿಗಾರು ಅರಿವಿದೆಯಾ? ಪಾಕಿಸ್ತಾನ ಇಷ್ಟು ಮಾತಾಡ್ತಿದೆ, ಇಂಡಿಯಾ ಒಳಗಡೆ ಕೂತ್ಕೊಂಡು ತಿಮ್ಮಾಪುರ ಸಾಹೇಬ್ರೆ ಬರ್ರಿ ಒಂದಿನ ಪುರ್ಸೊತ್ತಾಗಿದ್ದಾಗ ಒಂಚೂರೆಲ್ಲ ಹೇಳ್ಕೊಡ್ತೀನಿ. ಇವೆಲ್ಲ ಅರಿವಿದೆಯಾ ನಿಮ್ಗಳಿಗೆ ಯಾರಿಗಾರು? ಇಂಡಿಯಾಲಿ ಉತ್ಪಾದನೆ ಆದ ಪದಾರ್ಥಗಳನ್ನು ಅಕ್ರಮವಾಗಿ ಕಳ್ಳ ಸಾಗಾಣಿಕೆ ಮೂಲಕ ಪಾಕಿಸ್ತಾನಕ್ಕೆ ಬೇರೆ ದೇಶದಲ್ಲಿ ಉತ್ಪಾದನೆ ಆಯಿತು ಅಂತ ಸೀಲ್ ಹೊಡ್ಕೊಂಡು ಕದ್ದು ಸಾಗಿಸುವಂಥದ್ದು ಎಷ್ಟು ವ್ಯವಹಾರದ ಗಾತ್ರ ಗೊತ್ತಾ? 10 ಬಿಲಿಯನ್, 12 ಬಿಲಿಯನ್ ಡಾಲರ್. ಇದು ವ್ಯವಹಾರಗಳು. ಅಷ್ಟು ಸುಲಭ ಅಲ್ಲ. ಇದೇನು ತಮಾಷೆ ಅನ್ಕೊಂಬಿಟ್ಟಿದ್ದಾರೆ ಭಾಳ ಜನ. ಎಲ್ಲ ಬಾಯಿ ಬಂದಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಪಡೆದವರು ಇಷ್ಟ ಬಂದಂಗೆಲ್ಲ. ಹಾಗಾಗಿ ನಾವು ಕೊಟ್ಟಿರೋ ಮೊದಲನೆಯ ಮರ್ಮಾಘಾತ ಏನಿದೆ, ದಟ್ ಈಸ್ ಇಂಡಸ್ ರಿವರ್. ದಿಸ್ ಅದನ್ನು ಅರಗಿಸ್ಕೊಳ್ಳಿ ಪಾಕಿಸ್ತಾನ. ಇರಿ, ಯಾಕೆ ಅಷ್ಟೊಂದು ಆತರ ಪಡ್ತೀರಿ? ಎಲ್ಲ ಅದರಿಂದ ಆಗೋ ಪರಿಣಾಮ 75 ವರ್ಷ ಬಾಯಿ ಮುಚ್ಕೊಂಡು ಕೂತಿದ್ರಲ್ರಪ್ಪ.
ಈಗ 7 ದಿನದಲ್ಲಿ ಎಲ್ಲ ಆಗೋಗ್ಬಿಡ್ಬೇಕು ಅನ್ಕೊಂಡು ಭರತನಾಟ್ಯಂ ಬರೆದಿದ್ದವನು ಇಲ್ಲದ ನಾಟಕ ಹೊಡಿತಿದ್ದೀರಲ್ಲಪ್ಪ, ರೌಂಡ್ ರೌಂಡ್ ಹೊಡ್ಕೊಂಡು ಬಾಯಿ ಮುಚ್ಕೊಂಡಿರೋದು ಕಲ್ತ್ಕೊಳ್ಳಿ. ಎಸ್, ರಫೇಲ್ ಯುದ್ಧದ ಹಾಂ, ಪಾಕಿಸ್ತಾನಕ್ಕೆ ಯುದ್ಧದ ಭೀತಿ ಕಾಡ್ತಾ ಇರುವ ಹೊತ್ತಲ್ಲೇ ಭಾರತ ಫ್ರಾನ್ಸ್ ಇಂದು ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಿದೆ. 26 ರಫೇಲ್ ಫೈಟರ್ ಜೆಟ್ಗಳನ್ನು ಖರೀದಿ ಮಾಡುವ ಒಪ್ಪಂದಕ್ಕೆ ಭಾರತ ಸಹಿ ಹಾಕಿದ್ದು, ಫೈಟರ್ ಜೆಟ್ಗಳು ಇನ್ನೇನು ಬರುತ್ತೆ 3ರಿಂದ 5. ಹಾಗೆ ಹೋಯ್ತು, ಭಾರತಕ್ಕೆ ಬಲ ಬಂದುಬಿಡ್ತು, ಸಿಂಹ ಬಲ, ಆನೆ ಬಲ, ಯಾವುದೋ 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 ಮಾಯ ಆಗಿರೋ ಪ್ರಾಣಿಗಳದ್ದೆಲ್ಲ ಬಲ ಬಲ. ಹಾಂ, ಡೈನಾಸೊರಸ್ಸು, ಟೆಟ್ರಾಸೊರಸ್ಸು, ಹೆಟ್ರಾಸೊರಸ್ಸು, ಅದು ಯಾವುದೋ ಸೊರಸ್ಗಳು ಎಲ್ಲರದ್ದು ಬಲ ಬಂದು ಯಾವುದು ಬರಲ್ಲ. ಇವತ್ತು ಸೈನ್ ಹಾಕಿದ್ದೀರಿ ಅಷ್ಟೇ. ನಿಮಗೆ ಮೊದಲನೇ ವಿಮಾನ ಬರೋಕ್ಕೆ 5 ವರ್ಷ ಬೇಕು. 3ರಿಂದ 5 ವರ್ಷ ಸುಮ್ಮನೆ ಬುರ್ಡೆ. ನಮ್ಮಲ್ಲೂ ಅಷ್ಟೇ ಭಾಳ ಜನ ಅಲ್ಲ, ಬರ್ತಾ ಇರೋದು ಬುರ್ಡೆನ ಸುಮ್ಮನೆ. ಅದನ್ನು ಹೇಳಿದ್ದೀವಿ ಸರ್. 5 ವರ್ಷ ಬೇಕು, ಕಾಯಿರಿ, ಆಮೇಲೆ ನೋಡೋಣ. ಇಟ್ಸ್ ಎ ಗುಡ್ ಅಕ್ವಿಸಿಷನ್. ಇಟ್ಸ್ ಆಲ್ಮೋಸ್ಟ್ ಎ 5th ಜನರೇಷನ್ ಏರ್ಕ್ರಾಫ್ಟ್, ಸ್ಪೆಷಲಿ ಮಾಡಿಫೈಡ್ ಟು ಬಿ ಡೆಲಿವರ್ಡ್. ನಮಗೋಸ್ಕರನೇ ಅದನ್ನು ಕೆಲವು ಬದಲಾವಣೆಗಳನ್ನು ತರಲಾಗಿದೆ. ಅದರಲ್ಲಿ ಎವಿಯಾನಿಕ್ಸಲ್ಲಿ ಇರ್ಬೋದು, ವೆಪನ್ ಸಿಸ್ಟಮ್ಸಲ್ಲಿ ಇರ್ಬೋದು, ಇನ್ನೊಂದರಲ್ಲಿ ಇರ್ಬೋದು. ಅಲ್ಟಿಮೇಟ್ಲಿ ನಮಗೆ ಬೇಕಿತ್ತಿದು, ಒಪ್ಕೋತೀನಿ ನಾನು, ನಮಗೆ ಏರ್ಕ್ರಾಫ್ಟ್ ಕ್ಯಾರಿಯರ್ಸಲ್ಲಿ. ಯಾಕಂದರೆ ನಮ್ದು ಇರೋದೆಲ್ಲ ಹಳೇದೇ ಆಗೋಗಿದೆ. ನಾವು ಅಂದ ಕಾಲದಲ್ಲಿ ನಾವು ಬ್ರಿಟನ್ನಿಂದ ತಂದವರು ಇದನ್ನು ಕ್ಯಾರಿಯರ್ಸ್ ತಂದಿದ್ವಿ, ಆ ಕಾಲದಲ್ಲಿ ಬಂದಿತ್ತು ಅದು. ಬಟ್ ಅದು ವರ್ಟಿಕಲ್ ಲ್ಯಾಂಡಿಂಗಲ್ಲಿತ್ತು. ಹಾಗಾಗಿ ಇಟ್ ವಿಲ್ ಟೇಕ್ ಟೈಮ್. ಇದು ನಾಳೆ ಬಂದು ಕೂತ್ಕೊಳ್ಳಲ್ಲ ಇದು. ಎಸ್. ಇನ್ನು ಪಹಲ್ಗಾಮ್ ದಾಳಿಯ ಕುರಿತಾಗಿ ಭಾರತದ ಬಗ್ಗೆ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದಂತಹ ಪಾಕಿಸ್ತಾನದ ಯೂಟ್ಯೂಬ್ಗಳು ಒಟ್ಟು 16, ಇವನ್ನ ಇವಾಗ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿ ಆದೇಶವನ್ನು ಮಾಡಿದೆ. ಜೊತೆಗೆ ಇದರಲ್ಲಿ ಯಾರ ಕ್ರಿಕೆಟರ್ ಹೇಳಿದ್ನಲ್ಲ, ಸಾಕ್ಷಿ ಇದ್ರೆ ಕೊಡಿ ಅಂತ, ಶೋಯಬ್ ಅಖ್ತರ್, ಆತನ ಚಾನೆಲ್ ಕೂಡ ರದ್ದಾಗಿದೆ. ಇನ್ನು ಕೆಲ ಪದಬಳಕೆಯನ್ನು ಮಾಡಿತ್ತು BCC. ಆ ಒಂದು ವಿಷಯವಾಗಿಯೂ ಕೂಡ BBC ವಿರುದ್ಧ ಕೇಂದ್ರ ಸರ್ಕಾರ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸುವ ಮೂಲಕವಾಗಿ ಬಂಡುಕೋರರು ಅನ್ನೋ ಪದಕ್ಕೆ ನೀವು ಒಂದು ಕ್ಲಾರಿಟಿ ಕೊಡಿ ಅಂತ ನೋಟಿಸನ್ನು ಕೊಟ್ಟಿದೆ.